ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಸುಮಾರು ಜನದ ಪ್ರಾಬ್ಲಮ್ಮು ಟೈಮ್ ಮ್ಯಾನೇಜ್ಮೆಂಟು. ಫಾಸ್ಟಾಗಿ ಬರೆಯೋಕ್ಕೆ ಆಗೋದಿಲ್ಲ, ಪೇಪರ್ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ, ಅದರಿಂದ ಮಾರ್ಕ್ಸ್ ಕಮ್ಮಿ ಆಗುತ್ತೆ ಅಂತ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂತಲೇ ನಿಮಗೆ ಈ ಒಂದು ಟೆಕ್ನಿಕ್ಸ್ ಜೊತೆ ಮುಂದೆ ಬಂದಿದ್ದೀನಿ, ಹೇಗೆ ನಿಮ್ಮ ಒಂದು ಸ್ಪೀಡ್ನ ಜಾಸ್ತಿ ಮಾಡ್ಕೊಳ್ಳೋ ಅಂಥದ್ದು. ಸೊ ರೈಟಿಂಗ್ ಸ್ಪೀಡ್, ನಿಮ್ಮ ಸ್ಪೀಡ್ ಅಂದರೆ ರೈಟಿಂಗ್ ಸ್ಪೀಡ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂತ ನಾನೀಗ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಗೊತ್ತಾಗಬೇಕು ಯಾರೆಲ್ಲ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರೋ ಅವರು ಈ ಒಂದು ವಿಡಿಯೋನ ಖಂಡಿತವಾಗ್ಲೂ ಕೊನೆ ತನಕ ನೋಡಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಸ್ಟಾಪ್ ಟ್ರೈಂಗ್ ಟು ರೈಟ್ ಬ್ಯೂಟಿಫುಲಿ, ಆಯಿತಾ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀಟ್ ಇಸ್ ಇನಫ್, ಫೋಕಸ್ ಆನ್ ರೀಡಬಿಲಿಟಿ, ನಾಟ್ ಪರ್ಫೆಕ್ಟ್ ಹ್ಯಾಂಡ್ ರೈಟಿಂಗ್. ಸೊ ಯಾರೆಲ್ಲ ಇದಕ್ಕೆ ಒಪ್ಕೊತಿರೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹ್ಯಾಂಡ್ ರೈಟಿಂಗ್ ಅಂತ ಟೈಪ್ ಮಾಡಿ. ನಾನು ಒಪ್ಕೋತಾ ಇದ್ದೀನಪ್ಪ. ಸೊ ಐ ವಿಲ್ ರೈಟ್ ಹಿಯರ್, ನೀವು ನನ್ನೊಟ್ಟಿಗೆ ಹಾಗೆ ಟೈಪ್ ಮಾಡಿ. ಹ್ಯಾಂಡ್ ರೈಟಿಂಗ್, ನಾನೇನೋ ಫುಲ್ ಅಂದವಾಗಿ ಚಂದವಾಗಿ ಬರಿಬೇಕು ಅಂತ ಏನಿಲ್ಲ, ನಾನು ಬರೆದಿರೋದು ಓದೋ ರೀತಿಯಲ್ಲಿದ್ದರೆ ಸಾಕು, ಆಯಿತಾ? ಆ್ಯಂಡ್ ನೀಟಾಗಿರಬೇಕು, ಕ್ಲೀನಾಗಿರಬೇಕು. ಲೈನ್ ಬಿಡೋದು, ಪಾಯಿಂಟ್ಸ್ಗಳಲ್ಲಿ ಬರೆಯೋ ಅಂಥದ್ದು, ಕೀವರ್ಡ್ಸ್ಗಳನ್ನ ಅಂಡರ್ಲೈನ್ ಮಾಡೋವಂಥದ್ದು. ಸೊ ಪ್ರೆಸೆಂಟೇಬಲ್ ಆಗಿರಬೇಕು, ಕ್ಲೀನಾಗಿರಬೇಕು, ಬ್ಯೂಟಿಫುಲ್ ಆಗಿರಬೇಕು ಅಂತ ಏನಿಲ್ಲ. ಓಕೆನಾ? ಸೊ ದಟ್ ಈಸ್ ಪಾಯಿಂಟ್ ನಂಬರ್ 1. ಅದಕ್ಕೆ ನಾನು ಅದಕ್ಕೆ ಒಪ್ಕೊಂಡು ಹ್ಯಾಂಡ್ ರೈಟಿಂಗ್ ಅಂತ ಟೈಪ್ ಮಾಡಿ ಬರೆದಿದ್ದೀನಿ, ನೀವುಗಳು ಟೈಪ್ ಮಾಡಿ. ಆಯಿತಾ? ಟೈಪ್ ಮಾಡಿದ್ರಾ? ನೆಕ್ಸ್ಟ್ ನೋಡುವ. ಥಿಂಕ್ ಫಸ್ಟ್ ದೆನ್ ರೈಟ್. ದಟ್ ಈಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್. ನೀವು ಏನು ಬರಿಬೇಕು ಅಂತ ಫಸ್ಟ್ ಅದನ್ನು ಡಿಸೈಡ್ ಮಾಡಿ, ಅದಾದಮೇಲೆ ಬರೀರಿ. ಟಕ್ ಅಂತ ಬರೆಯೋದಕ್ಕೆ ಶುರು ಮಾಡಿ ಆಮೇಲೆ ಇನ್ನೇನೋ ಬಂದು ಅದನ್ನು ಸ್ಕ್ರ್ಯಾಚ್ ಮಾಡಿ ಮತ್ತೆ ಬರೆದು ಇಲ್ಲ ಮತ್ತೆ ಅದಲ್ಲ ಅಂತ ಮತ್ತೆ ಸ್ಕ್ರ್ಯಾಚ್ ಮಾಡಿ ಬರೆದು, ಅದು ಬೇಡ. ಫಸ್ಟೇ ಥಿಂಕ್ ಮಾಡಿಬಿಡಿ, ಏನು ಬರಿಬೇಕು ಅಂತ ಯೋಚನೆ ಮಾಡಿ. ಏನು ಬರಿಬೇಕು, ಈ ಕ್ವೆಶನ್ಗೆ ಇದೇ ಆನ್ಸರಾ? ಒಂದು 5 ಸೆಕೆಂಡ್ ಕೊಡಿ, ಆಯಿತಾ? ಸೊ 5 to 10 seconds ಪ್ಲ್ಯಾನಿಂಗ್ ದ ಆನ್ಸರ್. 5-10 seconds ಅದಕ್ಕೆ ಕೊಡಿ. ಅವಾಯ್ಡ್ ಕಟ್ಟಿಂಗ್ ಆ್ಯಂಡ್ ರೀರೈಟಿಂಗ್. ಸೊ ಅದಕ್ಕೆ ಫಸ್ಟ್ ನಿಮ್ಮ ಬೋರ್ಡ್ ಎಕ್ಸಾಮಲ್ಲೂ ಪ್ರತಿಯೊಂದು ಟೆಸ್ಟಲ್ಲೂ ಕೊಡ್ತಾರೆ, ಪೇಪರ್ನ ಫಸ್ಟ್ ನೋಡ್ಕೊಳ್ಳಿ, ಕ್ವೆಶನ್ಸ್ನ ಫಸ್ಟ್ ನೋಡ್ಕೊಳ್ಳಿ ಅಂತ. ಯಾಕೆ ಹೇಳೋದು? ಈ ಒಂದು ರೀರೈಟಿಂಗು, ಕಟ್ಟಿಂಗು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ, ಆಯಿತಾ? ಅದು ಹೇಗೆ ಚಿತ್ರ ಮಾಡ್ತೀರಾ ಅಂತಂದರೆ ಹೀಗೆ ಈ ಥರ ಮಾಡ್ತೀರಾ, ಒಂದು ಸುಮ್ಮನೆ ಈ ಥರ ಒಂದು ಗೆರೆನೂ ಎಳೆಯೋದಿಲ್ಲ, ಗಲೀಜಾಗಿ ಮಾಡಿಬಿಡ್ತೀರ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಫಸ್ಟ್ ಥಿಂಕ್ ಆ್ಯಂಡ್ ದೆನ್ ಸ್ಟಾರ್ಟ್ ರೈಟಿಂಗ್, ಆಯಿತಾ? ದೆನ್ ಪ್ರಾಕ್ಟೀಸ್ ವಿತ್ ಅ ಟೈಮರ್. ಮನೆಯಲ್ಲೆಲ್ಲ ಇವಾಗ ಒಂದು 4 ಮಾರ್ಕ್ಸಿನ ಕ್ವೆಶನ್ಗೆ ನಿಮಗೆ 10 to 15 ನಿಮಿಷ ಬೇಕು ಅಂತ ಅಂದ್ಕೊಳ್ಳಿ. ಸೋಷಲ್ನ ನಾನು ತಲೆಯಲ್ಲಿ ಇಟ್ಕೊಂಡು ಹೇಳ್ತಾ ಇರೋ ಅಂಥದ್ದು. ಸೊ ಆ ಟೈಮ್ ಒಂದು ಫಾರ್ ಎಕ್ಸಾಂಪಲ್ ಡೋಂಡ್ಯವಾಗ್ ಬಗ್ಗೆ ಕೇಳಿದ್ರು ಅಂತ ಅಂದ್ಕೊಳ್ಳಿ 4 ಮಾರ್ಕ್ಸಿಗೆ. ಸೊ ಡೋಂಡ್ಯವಾಗ್ ಕ್ವೆಶನ್ನ 15 ನಿಮಿಷ ಟೈಮರ್ ಇಟ್ಕೊಂಡು ಬರಿತಾ ಹೋಗಿ ಮನೆಯಲ್ಲಿ. ನೋಡ್ಕೊಂಡಲ್ಲ, ನೋಡ್ದಿರಾ, ಆಯಿತಾ? ಆಮೇಲೆ ನೋಡಿಕೊಂಡು ಅಂತ ಅಂದ್ಕೊಂಡ್ಬಿಟ್ಟಿರ. ಓಕೆ, ಸೊ ರೈಟ್ one 3 marker or 5 marker answer every day. ಓಕೆ, ಲಾಂಗ್ ಆನ್ಸರ್ ಬೇಸಿಕಲಿ ಡಿಪೆಂಡ್ಸ್ ಆನ್ ಸಬ್ಜೆಕ್ಟ್. 3 marks ಇದೆಯಾ, 4 marks ಇದೆಯಾ, 5 marks ಇದೆಯಾ. ಸೊ ಲಾಂಗೆಸ್ಟ್ ಆನ್ಸರ್ ಯಾವುದಿದೆ ಅದನ್ನು ಒಂದು ಟೈಮರ್ ಇಟ್ಕೊಂಡು ಬರೀರಿ. ಟ್ರೈನ್ ಯುವರ್ ಹ್ಯಾಂಡ್ ಟು ರೈಟ್ ಫಾಸ್ಟರ್ ಅಂಡರ್ ಎಕ್ಸಾಮ್ ಕಂಡೀಷನ್ಸ್. ಸೊ ಆ ಥರ ಟೈಮರ್ ಇಟ್ಕೊಂಡಿದ್ರೆ ನಿಮ್ಮ ಮೈಂಡ್ ಕೂಡ ಕೈಗೆ ಮೆಸೇಜ್ ಕಳಿಸುತ್ತೆ, ಬೇಗ ಬರೀ, ಟೈಮ್ ಆಗ್ತಾ ಇದೆ ಅಂತ. ಸೊ ಆ ಒಂದು ಎಕ್ಸಾಮ್ ಕಂಡೀಷನ್ಸಲ್ಲಿ ನೀವು ಯಾವಾಗಲೂ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮ್ಮ ಸ್ಪೀಡ್ ಅನ್ನೋದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಯೂಸ್ ಕೀವರ್ಡ್ಸ್, ನಾಟ್ ಲಾಂಗ್ ಸೆಂಟೆನ್ಸಸ್. ದಟ್ ಈಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್. ಆ್ಯಂಡ್ ಕೀವರ್ಡ್ಸ್ ಇದ್ರೇ ಫುಲ್ ಮಾರ್ಕ್ಸ್ ಬರೋ ಅಂಥದ್ದು ಕೂಡ. ಏನೋ ಬರೀಬೇಕು ಅಂತ ಸ್ಟೋರಿ ಫಾರ್ಮ್ಯಾಟಲ್ಲಿ ಬರೀತಾ ಹೋದರೆ ಆಗೋದಿಲ್ಲ, ಎಸ್ಪೆಷಲಿ ಹಿಸ್ಟ್ರಿ ಅದೆಲ್ಲ. ಕೀವರ್ಡ್ಸ್ ತುಂಬ ಮುಖ್ಯ ಆಗುತ್ತೆ, ಆಯಿತಾ? ಸೊ ಕೀವರ್ಡ್ಸ್ಗಳನ್ನ ಬರೆಯೋದು, ಪಾಯಿಂಟ್ ವೈಸ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮಿನರ್ಸ್ ಲುಕ್ಸ್ ಫಾರ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ನಾಟ್ ಅ ಸ್ಟೋರಿ, ಆಯಿತಾ? ಸೊ ಅಂಡರ್ಲೈನ್ ಕೀವರ್ಡ್ಸ್ ಟು ಮೇಕ್ ದೆಮ್ ಸ್ಟ್ಯಾಂಡ್ ಔಟ್. ದಟ್ ಯುಲ್ ಹ್ಯಾವ್ ಟು ಮೇಂಟೈನ್. ಸೊ ನಾನಿಲ್ಲಿ ಇಂಗ್ಲೀಷ್ ಅಥವಾ ಕನ್ನಡ ಪರ್ಸ್ಪೆಕ್ಟಿವಲ್ಲಿ ಹಾಕಿಲ್ಲ, ಈ ಒಂದು ಪಾಯಿಂಟ್ನ ಕೋರ್ ಸಬ್ಜೆಕ್ಟ್ಸ್ ಪಾಯಿಂಟಲ್ಲಿ ಹಾಕಿರೋ ಅಂಥದ್ದು. ಓಕೆ, ನೆಕ್ಸ್ಟ್, ಡೋಂಟ್ ಗೆಟ್ ಸ್ಟಕ್. ಸೊ ಎಲ್ಲೂ ನೀವು ಯುನೋ ಅದ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಬರೆಯೋದು ಸ್ಟಾಪ್ ಮಾಡಬಾರ್ದು, ಆಯಿತಾ? ಸೊ ಇಫ್ ಯು ಡೋಂಟ್ ನೋ ಆ್ಯನ್ ಆನ್ಸರ್, ಇಮಿಡಿಯೇಟ್ಲಿ ಲೀವ್ ಸ್ಪೇಸ್ ಆ್ಯಂಡ್ ಮೂವ್ ಆನ್. ರಿಟರ್ನ್ ಲೇಟರ್ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಪ್ರೆಷಿಯಸ್ ಮಿನಿಟ್ಸ್. ದಟ್ಸ್ ವೆರಿ ಇಂಪಾರ್ಟೆಂಟ್. ನನಗಿವಾಗ ಒಂದು ಕ್ವೆಶನ್ ಇದೆ, ಅರ್ಧ ಮಾತ್ರ ಆನ್ಸರ್ ಕರೆಕ್ಟಾಗಿ ಗೊತ್ತಿದೆ, ಇನ್ನು ಅರ್ಧ ಯಾಕೋ ಬರ್ತಾ ಇಲ್ಲ. ಸೊ ಅಲ್ಲಿ ಜಾಗ ಒಂದಿಷ್ಟು ಬಿಟ್ಬಿಟ್ಟು ನೆಕ್ಸ್ಟ್ ಕ್ವೆಶನ್ ಏನಿದೆ, ಇದು ಸೆಕೆಂಡ್ ಕ್ವೆಶನ್ ಅಂತ ಅಂದ್ಕೊಳ್ಳಿ, ಥರ್ಡ್ ಕ್ವೆಶನ್ಗೆ ಜಂಪ್ ಆಗಿ. ಅಲ್ಲೇ ನೀವು ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡ್ಕೊಂಡಿದ್ರೆ ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಡೋಂಟ್ ಡೂ ದ್ಯಾಟ್, ಆಯಿತಾ? ಸೊ ಇಮಿಡಿಯೇಟ್ಲಿ ಥರ್ಡ್ ಕ್ವೆಶನ್ಗೆ ಜಂಪ್ ಆಗಿ
ಆ್ಯಂಡ್ ಸ್ಟಾರ್ಟ್ ರೈಟಿಂಗ್ ದಟ್ ಕ್ವೆಶನ್. ಮತ್ತು ಅದಾದಮೇಲೆ ಸ್ವಲ್ಪ ಹೊತ್ತೆಲ್ಲ ಪೇಪರೆಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಸ್ವಲ್ಪ ಪ್ರಶಾಂತವಾಗಿರ್ತೀರಲ್ಲ, ಒಂದು ನಿಮಿಷ ಹಾಗೆ, ಅದಾದಮೇಲೆ ಆಟೋಮ್ಯಾಟಿಕಲಿ ಆನ್ಸರ್ ಬರುತ್ತೆ ನೀವು ಓದ್ಕೊಂಡಿದ್ರೆ. ಸೊ ಅದನ್ನು ಇಲ್ಲಿ ಬರಿತಾ ಹೋಗಿ, ಓಕೆನಾ. ನೆಕ್ಸ್ಟ್, ಫಾಲೋ ದ 15-70-15 ರೂಲ್. ಸೊ ಬೇಸಿಕಲಿ ಏನಪ್ಪ ಅಂತಂದರೆ ಪರ್ಸೆಂಟೇಜ್ 100%. ಅಂದರೆ ಇವಾಗ ಒಂದು 3 ಅವರ್ಸ್ನ ಹೇಗೆ ಡಿವೈಡ್ ಮಾಡಬೇಕು, 3 hours 15 minutesನ ಹೇಗೆ ಡಿವೈಡ್ ಮಾಡಬೇಕು ಅಂತ. ಸೊ ಫಸ್ಟ್ 15% ರೀಡ್ ದ ಪೇಪರ್ ಆ್ಯಂಡ್ ಡಿಸೈಡ್ ದ ಆರ್ಡರ್. ಅದಕ್ಕೆ ಅವ್ರು ಟೈಮ್ ಕೊಟ್ಟಿರ್ತಾರೆ ಆಲ್ರೆಡಿ. ಸೊ ಆ 15 ನಿಮಿಷದಲ್ಲಿ ಏನೇನು ಗೊತ್ತು ನನಗೆ, ಏನೇನು ಬರೀಬೇಕು, ಯಾವ ಆರ್ಡ್ರಲ್ಲಿ ಬರೀಬೇಕು ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಬಿಡಿ. ಅದಾದಮೇಲೆ ನೆಕ್ಸ್ಟ್ 70% ರೈಟ್ ಸ್ಟಡಿಲಿ ವಿತೌಟ್ ಅನ್ನೆಸೆಸರಿ ಪಾಸಸ್. ಶಿಸ್ತಾಗಿ ಬರಿತಾ ಹೋಗಬೇಕು. ಎಲ್ಲೋ ಒಂದು ಕಡೆ ನಂಗೆ ಬರ್ತಾ ಇಲ್ಲ, ಸ್ಟಕ್ ಆಗಿದೆ ಅಂತಂದರೆ ಆ ಒಂದು ಆನ್ಸರ್ನ ಬಿಟ್ಟು ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಕ್ವೆಶನ್ಗೆ ಹೋಗಬೇಕು. ಸೊ ಆ ಥರ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಅಗೇನ್ ಲಾಸ್ಟ್ 15 minutes ರಿವ್ಯೂ ಯುವರ್ ಆನ್ಸರ್ಸ್, ಕಂಪ್ಲೀಟ್ ಸ್ಕಿಪ್ಡ್ ಕ್ವೆಶನ್ಸ್ ಆ್ಯಂಡ್ ಕರೆಕ್ಟ್ ಮಿಸ್ಟೇಕ್ಸ್. ಸೊ ಏನೆಲ್ಲ ಕ್ವೆಶನ್ ನಂಬರ್ ಕರೆಕ್ಟಾಗಿ ಹಾಕಿದ್ದೀರಾ ಇಲ್ವಾ, ಕೀವರ್ಡ್ಸ್ ಎಲ್ಲ ಬರ್ತಿದ್ದೀರಾ ಇಲ್ವಾ, ಅಕಸ್ಮಾತಾಗಿ ಆನ್ಸರ್ ಏನಾದರೂ ರಾಂಗ್ ಇದೆಯಾ, ಕಾಸಸ್ ಬದಲು ಏನದು ಘಟನೆಗಳು ಬರೆದ್ಬಿಟ್ನಾ ಅಥವಾ ರಿಸಲ್ಟ್ಸ್ ಬರೆದ್ಬಿಟ್ನಾ ವರ್ಡ್ಸ್ಗಳಲ್ಲಿ. ಸೊ ಅದನ್ನೆಲ್ಲ ಒಂದು ಸತಿ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ, ಆಯಿತಾ. ಡಿಫ್ರೆನ್ಸ್ ಬದಲು ಡೆಫಿನಿಷನ್ಸ್ನ ಬರೆದ್ಬಿಟ್ನಾ. ಸೊ ಈ ಥರ ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಒಂದು ಸತಿ ನೋಡ್ಕೊಳ್ಳಿ ಲಾಸ್ಟ್ 15 minutesಲ್ಲಿ, ಆಯಿತಾ. ಸೊ ದಿಸ್ ಇಸ್ ಹೌ ಯು ವಿಲ್ ಹ್ಯಾವ್ ಟು ಡಿವೈಡ್. ಆ್ಯಂಡ್ ಇದೆಲ್ಲ ಮನೆಯಲ್ಲೇ ನೀವು ಟ್ರೈ ಮಾಡಬೇಕು. ನಿಮಗೆ ಆನ್ ಅ ಡೈಲಿ ಬೇಸಿಸ್ ಒಂದು 3 hour ಎಕ್ಸಾಮ್ ಕೊಡೋದಕ್ಕಾಗೋದಿಲ್ಲ ಸ್ಕೂಲಲ್ಲಿ, ಓಕೆ, ಅಥವಾ ನಮ್ಮಲ್ಲೇ ಆಗೋದಿಲ್ಲ, ಅದು ಆನ್ಲೈನಲ್ಲಿ ಆಗೋದಿಲ್ಲ, ಇದರಲ್ಲೂ ಆಗೋದಿಲ್ಲ. ನೀವೇ ಅದನ್ನು ಮಾಡಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಆನ್ಲೈನಲ್ಲಿ ಮಾಡಿದ್ರೂ ನಿಮ್ಮ ಒಂದು ಏನಂತಾರೆ ನಿಯತ್ತಾಗಿ ಬರಿತಾ ಇದ್ದೀರಾ ಇಲ್ವಾ, ಎಲ್ಲೂ ಏನು ನೋಡ್ತಾ ಇಲ್ವಾ ಅನ್ನೋದನ್ನು ನಾವು ನೋಡೋದಕ್ಕಾಗೋದಿಲ್ಲ. ಆ್ಯಂಡ್ ಸ್ಕೂಲಲ್ಲಿ ಆನ್ ಅ ಡೈಲಿ ಬೇಸಿಸ್ 3 ಅವರ್ ನಿಮಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಎಕ್ಸಾಮ್ಸ್ ಕೊಟ್ಕೊಂಡು ಅಂತಂದರೆ ಪೋರ್ಷನ್ಸ್ ಕಂಪ್ಲೀಟ್ ಆಗೋದಿಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ಅದು ನಿಮಗೇನೆ ಬರಬೇಕು, ಆಯಿತಾ. ಎಸ್, ನಾನು ಮಾಡಬೇಕು, ನಾನು ಬರಿಬೇಕು, ನನ್ನ ಸ್ಪೀಡ್ನ ನಾನು ಇನ್ಕ್ರೀಸ್ ಮಾಡಬೇಕು, ವಿತಿನ್ 3 hours ನಾನು ಕಂಪ್ಲೀಟ್ ಮಾಡಬೇಕು, ಆವಾಗಲೇ ನಂಗೆ ಔಟ್ ಆಫ್ ಔಟ್ ಬರೋದು ಅಂತ ಇದ್ದರೆ ನಿಮಗೆ ಡೆಫಿನೆಟ್ಲಿ ಮಾಡ್ತೀರಾ. ಸೊ ಈ 15-70-15 ರೂಲ್ನ ಉಪಯೋಗಿಸ್ಕೊಳ್ಳಿ, ಓಕೆ. ಸೊ ಫೈನಲ್ ಮೆಸೇಜ್ ಏನಪ್ಪ ಅಂತಂದರೆ, ಟಾಪರ್ಸ್ ಡೋಂಟ್ ಫಿನಿಶ್ ಅರ್ಲಿ ಬಿಕಾಸ್ ದೇ ರೈಟ್ ಫಾಸ್ಟ್. ಟಾಪರ್ಸ್ ಬೇಗ ಹೇಗೆ ಮುಗಿಸ್ತಾರಪ್ಪ ಅಂತಂದರೆ, ಅವರೇನೋ ತುಂಬ ಸ್ಪೀಡಾಗಿ ಬರೀತಾರಂತ ಏನಿಲ್ಲ, ಅವರು ನಾರ್ಮಲ್ ಸ್ಪೀಡಲ್ಲೇ ಬರೀತಾರೆ. ಬಟ್ ದೇ ಫಿನಿಶ್ ಅರ್ಲಿ ಬಿಕಾಸ್ ದೇ ವೇಸ್ಟ್ ಲೆಸ್ ಟೈಮ್ ಥಿಂಕಿಂಗ್, ರೀರೈಟಿಂಗ್ ಆ್ಯಂಡ್ ಪ್ಯಾನಿಕಿಂಗ್ ಬಿಕಾಸ್ ಅವ್ರು ಆಲ್ರೆಡಿ ಪ್ರಿಪೇರ್ ಆಗಿರ್ತಾರೆ. ಸೊ ಇದೆಲ್ಲದಕ್ಕೂ ಮೂಲ ಏನಪ್ಪ ನಿಮ್ಮ ಸ್ಪೀಡ್ ರೈಟಿಂಗ್ ಅಂತಂದರೆ, ನೀವು ಫಸ್ಟ್ ಕ್ಲೀನಾಗಿ ಓದಿರಬೇಕು, ಕಾನ್ಫಿಡೆಂಟಾಗಿ ಇರಬೇಕು. ಆವಾಗೇ ಹೋಗಿ ಧೈರ್ಯವಾಗಿ ಜಾಸ್ತಿ ಏನು ಯೋಚನೆ ಮಾಡ್ದಿರಾ, ಜಾಸ್ತಿ ಏನು ಚಿತ್ತು ಮಾಡ್ದಿರಾ, ಭಯ ಪಡ್ಕೊಂಡಿರಾ ಎಕ್ಸಾಮ್ನ ಬರೀತೀರಾ. ಅದು ಡೆಫಿನೆಟ್ಲಿ ಇನ್ ಟೈಮ್ ಮುಗಿಸ್ತೀರಾ. ಸೊ ಅದು ಒಬ್ಬ ಟಾಪರ್ನ ವಿಷಯ ಆಗಿದೆ, ಆಯಿತಾ. ಸೊ ಇಷ್ಟ ಆಗಿದರೆ ಡೆಫಿನೆಟ್ಲಿ ಲೈಕ್ ಮಾಡಿ ಈ ಒಂದು ವಿಡಿಯೋ. ಸ್ವಲ್ಪ ಅಟ್ಲೀಸ್ಟ್ ಅರ್ಥ ಆಯಿತು, ವ್ಯಾಲ್ಯೂಯಬಲ್ ಅಂತ ಅನಿಸಿದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾನು ನೆಕ್ಸ್ಟ್ ವಿಡಿಯೋ ಜೊತೆ ಅಥವಾ ನೆಕ್ಸ್ಟ್ ಕ್ಲಾಸ್ನ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.